ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಕಳೆದ 3 ದಿನಗಳಿಂದ ಕೋಮು ದ್ವೇಷ ಹೊತ್ತಿ ಉರಿತಾ ಇದೆ ಸ್ನೇಹಿತರೆ. ನಿಜಕ್ಕೂ ಇದು ಅಪಾಯಕಾರಿ ಸನ್ನಿವೇಶದ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ. ಆ ಮಟ್ಟದಲ್ಲಿ ಅಲ್ಲಿ ಒಂದು ರೀತಿ ಕೋಮು ದಳ್ಳೂರಿ ಶುರುವಾಗ್ಬಿಟ್ಟಿದೆ. ಅದು 24 ಪರಗಣ ಜಿಲ್ಲೆಯ ದರಾಯ್ಪುರ್ ಅನ್ನುವಂಥ ಜಿಲ್ಲೆಯ ಊರಿನಲ್ಲಿ ಶುರುವಾದಂಥ ಒಂದು ಘಟನೆ. ಈ ಎಲ್ಲ ಕಥೆ ಹೇಳೋಕ್ಕೆ ಮುಂಚೆ ಮೊದಲಿಗೆ ಒಂದು ವಿಡಿಯೋ ನೋಡಿ, ಅದರ ತೀವ್ರತೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ಒಬ್ಬ ಕಿಟಕಿಯಿಂದ ಒಳಗಿರೋರನ್ನ ಗುರುತಿಸಿ ಅವ್ರ ಮೇಲೆ ಕೂಗಾಡ್ತಾ ಇದ್ದಾನೆ. ಇವರನ್ನು ನಮಗೆ ಒಪ್ಪಿಸಿ ಅಂತ ಕೂಗಾಡ್ತಾ ಇದ್ದಾನೆ. ಆ ಒಳಗಿರುವಂಥವರು ಬೇರೆ ಯಾರೂ ಅಲ್ಲ, ಪೊಲೀಸ್ ಸ್ಟೇಷನ್ನ ಒಳಗೆ ಕೂರಿಸಿರುವಂಥ ಕೊಲೆಗಡುಕರು. ಇವರನ್ನು ನಮಗೆ ಒಪ್ಪಿಸಿ ಅಂತ ವಿಡಿಯೋ ಮಾಡ್ತಿರೋನು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇದು ದಾರುಯ್ಪುರಿ ಅನ್ನುವಂಥ ಒಂದು ಊರಿನಲ್ಲಿ ನಡೆದಂಥ ಘಟನೆ. ಸೊ ಈ ಘಟನೆ ಏನು, ಅದರ ನಂತರ ಏನೇನಾಯಿತು, ಇದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ಇವತ್ತು ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಏನದು ಎಚ್ಚರಿಕೆ, ಅದನ್ನು ಮೊದಲು ನೋಡೋಣ ಬನ್ನಿ. जो जो मांग करेगा, जो मेरी हाथ में है लॉफुल, वो काम मैं करूं. मान के चलिए इनका साथ साथ कम्युनल एंगल में मॉब लिंचिंग किया है, पुलिस के ऊपर आक्रमण किया है, 2 सीएपीएफ को सिर में चोट आया है, पुलिस को एक गाड़ी को जलाया और रेल मार्ग के क्षति किया. जो किया है कम्युनल एंगल में उन लोग को 200 को हम लोग आइडेंटिफाई किया, वो दोनों को भी, वो 200 को भी जेल के अंदर जाना पड़ेगा. इतना कमजोर है सरकार नहीं है. ನೋಡಿ, ಇಲ್ಲಿ ಸುವೇಂದು ಅಧಿಕಾರಿ ಸ್ಪಷ್ಟವಾದಂಥ ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಗಲಭೆ ಯಾರ್ಯಾರು ಮಾಡಿದ್ರೋ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. 200 ಜನರನ್ನು ನಾವು ಗುರುತಿಸಿದ್ದೇವೆ. ನಮ್ಮದು ಹೇಡಿ ಸರ್ಕಾರ ಅಂತ ಅನ್ಕೋಬೇಡಿ, ಎಲ್ಲರನ್ನೂ ಒದ್ದು ಒಳಗೆ ಹಾಕ್ತೀವಿ. ಕಮ್ಯುನಲ್ ಆ್ಯಂಗಲ್ ಇಟ್ಕೊಂಡು ಯಾರ್ಯಾರು ಲಿಂಚಿಂಗ್ ಅಂತ ಮಾಡಿದ್ರೋ, ಕಮ್ಯುನಲ್ ಆ್ಯಂಗಲ್ನಿಂದ ಸಾಮೂಹಿಕವಾಗಿ ಒಬ್ಬನ ಹತ್ಯೆ ಮಾಡಿದ್ರೋ ಅಂಥವ್ರನ್ನೂ ಬಿಡೋದಿಲ್ಲ, ಅತ್ಯಾಚಾರ ಮಾಡಿದವ್ರನ್ನೂ ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ನಮ್ಮದು ಸ್ಟ್ರಾಂಗ್ ಆಗಿದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೊಂದು ಸ್ಟ್ರಾಂಗ್ ಆಗಿ ಸುವೇಂದು ಅಧಿಕಾರಿ ಯಾವಾಗ ಹೇಳಿದ್ರು ಅಂತಂದರೆ, ದಾರುಯ್ಪುರಿ ಅಂತ ನಾನು ಏನು ಹೇಳಿದೆ, ಆ ಊರಿನಲ್ಲಿ ಒಂದು ಮುಸ್ಲಿಂ ಹುಡುಗಿಯ ಅತ್ಯಾಚಾರ ಆಗುತ್ತೆ ಸ್ನೇಹಿತರೆ. ಆ ಮುಸ್ಲಿಂ ಹುಡುಗಿಯ ಅತ್ಯಾಚಾರ ಆದ ನಂತರದಲ್ಲಿ ಆ ಅತ್ಯಾಚಾರ ಆದಂಥ ಹುಡುಗಿಯ ತಂದೆಯನ್ನು ತಮ್ಮ ಮನೆಗೆ ಕರೆಸ್ಕೊಂಡು ಅವರಿಗೆ ಸಾಂತ್ವನವನ್ನು ಹೇಳಿದ ನಂತರ ಸುವೇಂದು ಅಧಿಕಾರಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಯಿತು ದಾರುಯ್ಪುರಿ ಆ ಊರಿನಲ್ಲಿ? 2-3 ದಿನಗಳ ಹಿಂದೆ ಒಂದು ಡೆಡ್ ಬಾಡಿ ಸಿಗುತ್ತೆ ಸ್ನೇಹಿತರೆ. ಒಂದು ಬಾಲಕಿಯ ಡೆಡ್ ಬಾಡಿ ಅದು. ಆ ಡೆಡ್ ಬಾಡಿ ಸಿಕ್ಕಿದಾಗ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ, ರಸ್ತೆಯ ಮೇಲಿಟ್ಟು ಪ್ರತಿಭಟನೆಯನ್ನು ಮಾಡ್ತಾರೆ. ಮೊದಲು ಆ ದೃಶ್ಯವನ್ನು ನೋಡಿಬಿಡಿ. ನೋಡಿ, ಇಲ್ಲಿ ಆ ಬಾಲಕಿಯ ಶವವನ್ನು ಇಟ್ಬಿಟ್ಟು ದಾರುಯ್ಪುರ್ ಊರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ. ನಾನು ಹಿಂದೆ ಹೇಳಿದ ಹಾಗೆ ಮುಸ್ಲಿಂ ಬಾಲಕಿಯ ಈ ಶವ ಇಟ್ಟು ಮುಸ್ಲಿಂ ಯುವಕರು ಮತ್ತು ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಕಾರಣ ಏನು ಅಂತಂದರೆ, ಈ ಅತ್ಯಾಚಾರ ಎಸಗಿದವರನ್ನು ಪೊಲೀಸ್ನವರು ಬಂಧಿಸಿದ್ರು, ಆದರೆ ಸ್ಥಳೀಯ BJP ನಾಯಕರ ಒತ್ತಡದಿಂದಾಗಿ ಅವರನ್ನು ಬಿಟ್ಟುಬಿಟ್ರು ಅಂತ ಒಂದು ವದಂತಿ ಹಬ್ಬಿಡುತ್ತೆ. ಆ ವದಂತಿಯಿಂದಾಗಿ ಅಲ್ಲಿನ ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ಸಿಡಿದು ಹೇಳ್ತಾರೆ. ಪ್ರತಿಭಟನೆ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಸಾವಿರಾರು ಜನ ರಸ್ತೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ.
ಹಾಗೆ ಸೇರಿದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಕಮ್ಯುನಲ್ ಆ್ಯಂಗಲ್ ಬಂದುಬಿಡುತ್ತೆ. ಅತ್ಯಾಚಾರದ ವಿಚಾರ ಹೋಗಿ ಅಲ್ಲಿ ಕೋಮು ಆ್ಯಂಗಲ್ ಅಂತ ಅದು ಆ ಪ್ರತಿಭಟನೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಂಡು ಬಿಡುತ್ತೆ. ಆ ಸಂದರ್ಭದಲ್ಲಿ ಪ್ರತಿಭಟನೆಯ ಮಧ್ಯದಲ್ಲಿ ಸಿಕ್ಕಾಕಿಕೊಂಡಂತಹ ಒಬ್ಬ ಹಿಂದೂವನ್ನು ಇಡೀ ಪ್ರತಿಭಟನಾಕಾರರು ಹೊಡೆದು ಕೊಂದು ಬಿಡ್ತಾರೆ. ಲಿಂಚಿಂಗ್ ಅಂತ ನಾವು ಏನು ಹೇಳ್ತೀವಿ, ಆ ರೀತಿಯ ಒಂದು ಹತ್ಯೆ ನಡು ರಸ್ತೆಯಲ್ಲಿ ಆಗಿಬಿಡುತ್ತೆ. ಆ ವಿಡಿಯೋವನ್ನು ಒಂದ್ಸಲಿ ನೋಡಿ. ಸೊ ನೋಡಿದ್ರಲ್ಲ ಯಾವ ರೀತಿ ಆಕ್ರೋಶ ಒಬ್ಬ ಹಿಂದುವಿನ ಪ್ರಾಣವನ್ನು ಬಲಿ ತೆಗೆಳುತ್ತೆ ಅಂತ. ಕೊನೆಗೆ ಆ ಡೆಡ್ ಬಾಡಿಯನ್ನು ತಗೊಳ್ಳೋಕ್ಕೂ ಯಾರಿಗೂ ಹೋಗಲಿಕ್ಕೆ ಭಯ ಆಗ್ತದೆ. ಆಗ ಪೊಲೀಸ್ನವರೇ ಆ ಡೆಡ್ ಬಾಡಿಯನ್ನು ತಗೊಂಡು ಬರಬೇಕಾಗುತ್ತೆ, ರಸ್ತೆ ಮಧ್ಯದಲ್ಲಿದ್ದಂತಹ ಆ ಡೆಡ್ ಬಾಡಿಯನ್ನು. ಅಷ್ಟರ ಮಟ್ಟಿಗೆ ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿಬಿಡ್ತದೆ. ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ದೊಡ್ಡ ಕಂದರ ಉಂಟಾಗ್ಬಿಡುತ್ತೆ. ಒಂದು ಅತ್ಯಾಚಾರದ ಕೇಸು ಹೇಗೆ ಹಿಂದೂ ಮುಸ್ಲಿಂ ಆಗಿ ಬದಲಾಗ್ಬಿಡುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಇಂಥ ಒಂದು ಸಂದರ್ಭದಲ್ಲಿ ಉದ್ವಿಗ್ನತೆ ಪೀಕಲ್ಲಿರ್ತದೆ ಸ್ನೇಹಿತರೆ. ಆಗ ಇದೇ ಊರಿನಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ ನಡೆಯುತ್ತೆ. ಫುಟ್ಬಾಲ್ ಮ್ಯಾಚ್ನಲ್ಲಿ ಒಂದು ತಂಡ ಗೆಲ್ಲುತ್ತೆ. ಗೆದ್ದ ತಂಡದ ಒಬ್ಬ ಹುಡುಗ ಪ್ರಸಂಜಿತ್ ಅಂತ, ಅವನು ವಿಜಯೋತ್ಸವವನ್ನು ಆಚರಿಸಬೇಕಾದ್ರೆ ಕೆಲವು ಮುಸ್ಲಿಮರು ಆತನನ್ನು ಚುಚ್ಚಿ ಕೊಂದುಬಿಡ್ತಾರೆ. ಈ ವಿಷಯಗಳನ್ನು ನಾವು ಯಾವುದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಹತ್ಯೆಯಾದ ನಂತರದಲ್ಲಿ ಮತ್ತೆ ಪೊಲೀಸ್ನವರು ಆ ಹಂತಕರನ್ನು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ನಾನು ಆರಂಭದಲ್ಲಿ ತೋರಿಸಿದ್ನಲ್ಲ ವಿಷಯಲ್ಲು, ಆ ರೀತಿ ಪೊಲೀಸ್ ಸ್ಟೇಷನ್ಗೆ ಹಾಕಿರುವಂಥ ವಿಷಯಲ್ ಅದು. ಯಾವಾಗ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೋ ಇಡೀ ಊರಿನ ಜನ ಹಿಂದೂಗಳೆಲ್ಲ ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದುಬಿಡ್ತಾರೆ, ಈ ಹಂತಕರನ್ನು ನಮಗೆ ಒಪ್ಪಿಸಿ ಅಂತ. ಆ ದೃಶ್ಯವನ್ನು ಒಂದ್ಸಲಿ ನೋಡಿ. ನೋಡಿದ್ರಲ್ಲ, ಸೊ ಜನಾಕ್ರೋಶ ಯಾವ ರೀತಿ ಭುಗಿಲೆದ್ದು ಬಿಟ್ಟಿದೆ ಅಂತ. ಒಂದು ಮುಸ್ಲಿಂ ಬಾಲಕಿಯ ಅತ್ಯಾಚಾರ ಪ್ರಕರಣ ಯಾವ ಮಟ್ಟಕ್ಕೆ ಬಂದು ನಿಂತು ಬಿಟ್ಟಿದೆ ಅಂತ. ಸೊ ಒಂದು ವದಂತಿ ಮುಸ್ಲಿಮರನ್ನು ಹೇಗೆ ಕೆರಳಿಸ್ಬಿಟ್ಟಿತ್ತೆ. ವಾಸ್ತವವಾಗಿ ಹಂತಕರನ್ನು ಪೊಲೀಸ್ನವರು ಬಂಧಿಸಿದರು, ಆದರೆ ಸುಳ್ಳು ವದಂತಿ ಹಬ್ಬಿಬಿಡ್ತು. ಇದಾದ ಮೇಲೆ ಆಕ್ರೋಶ ಯಾವ ಮಟ್ಟಕ್ಕೆ ಹೋಯಿತು ಅಂದರೂ ಅಲ್ಲಿ CRPF ಮೇಲೆ ಕಲ್ಲು ತೂರೋದು, ರೈಲ್ವೆ ಹಳಿಗಳನ್ನು ನಾಶಪಡಿಸೋದು, ಇಷ್ಟೆಲ್ಲ ಘಟನೆಗಳು ನಡೆದುಬಿಡ್ತು. ಇಷ್ಟೆಲ್ಲ ಘಟನೆಗಳ ಹಿನ್ನೆಲೆಯಲ್ಲಿಯೇ ಸುವೇಂದು ಅಧಿಕಾರಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದು, ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ನಮ್ಮದು ಹೇಡಿ ಸರ್ಕಾರ ಅಲ್ಲ ಅಂತ. ಇಷ್ಟೆಲ್ಲ ಘಟನೆಗಳಾದ ನಂತರದಲ್ಲಿ ಒಂದು ವಿಚಾರವನ್ನು ಮಾತಾಡಬೇಕಾಗುತ್ತೆ ಸ್ನೇಹಿತರೆ. ಬಂಗಾಳ ಬೇಯೋದಕ್ಕೆ ಶುರುವಾಗ್ಬಿಟ್ಟಿದೆ. ಅಪಾಯಕಾರಿ ಸನ್ನಿವೇಶದತ್ತ ಬಂಗಾಳ ಹೋಗ್ತಿದೆಯಾ ಅನ್ನುವಂಥ ಒಂದು ಆತಂಕ ಸೃಷ್ಟಿಯಾಗಿದೆ. ಸುವೇಂದು ಅಧಿಕಾರಿ ಈ ಎಲ್ಲ ಗಲಭೆಕೋರರನ್ನು ಹತ್ತಿಕ್ಕೋದಷ್ಟೇ ಅಲ್ಲ, ಈ ಗಲಭೆಕೋರ ಮನಸ್ಥಿತಿಯನ್ನು ಹತ್ತಿಕ್ಕಬೇಕಾಗಿದೆ. ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ಅಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಬಂಗಾಳ ಶಾಂತವಾಗಿರುತ್ತೆ.